ಇರಾನ್ ಮೇಲೆ ಮುಗಿಬೀಳಲು ಅಮೆರಿಕ ಸೇನೆ ಸರ್ವ ಸನ್ನದ್ಧ ಆಗಿದೆ. ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸೇನೆ ಕೊಟ್ಟೇ ಬಿಡ್ತು ಈಗ ಮೇಜರ್ ಸಲಹೆ ಒಂದನ್ನ. ಕಮಾಂಡ್ ಸಲಹೆಯನ್ನ ಸ್ವೀಕರಿಸ್ತಾರ ಡೊನಾಲ್ಡ್ ಟ್ರಂಪ್ ಅನ್ನುವಂತ ಪ್ರಶ್ನೆ ಕಾಡ್ತಿದೆ. ಕೆನಡಾದಿಂದ ಬಂದು ಟ್ರಂಪ್ ತುರ್ತು ಚರ್ಚೆಯನ್ನ ನಡೆಸಿರೋದು ಯಾಕೆ? ಸಿಚುವೇಶನ್ ರೂಮ್ ನಲ್ಲಿ ಆದಂತಹ ನಿರ್ಣಯವಾದ್ರೂ ಏನು? ಯಾವ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ? ಸಿಚುವೇಶನ್ ರೂಮ್ ಅನ್ನೋದನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಯಾಕೆ ಅದೇ ರೂಮ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಟ್ರಂಪ್? ಹಾಗಾದ್ರೆ ಏನಿದು ಸಿಚುವೇಶನ್ ರೂಮು? ಇಷ್ಟು ಮಹತ್ವವನ್ನ ಪಡ್ಕೊಳ್ತಿರೋದು ಯಾಕೆ? ಕೆನಡಾದಿಂದ ಅರ್ಧಕ್ಕೆ G7 ಸಮ್ಮಿಟ್ ಅನ್ನ ಬಿಟ್ಟು ಓಡೋಡಿ ಬಂದಂತ ಟ್ರಂಪ್ ಸಿಚುವೇಶನ್ ರೂಮ್ ನಲ್ಲಿ ಆ ಮಹತ್ವದ ಚರ್ಚೆಗೆ ಕಾರಣ ಆಗಿದೆ ಏನು? ಅಲ್ಲಿನ ಸೇನೆ ಈಗ ಯಾವ್ಯಾವ ನಿರ್ದೇಶನವನ್ನ ಕೊಡ್ತಾ ಇದೆ, ಏನು ಸಲಹೆ ಕೊಡ್ತಾ ಇದೆ? ಈ ಸಲಹೆಯ ಮುನ್ಸೂಚನೆಯಾದ್ರೂ ಏನು? ಯಾಕಂದ್ರೆ ಅಮೆರಿಕದ ಕಮಾಂಡ್ ಸಲಹೆ ಬಂದಿದೆ ಟ್ರಂಪ್ ಅವ್ರಿಗೆ. ಯಾಕಂದ್ರೆ G7 ಸಮ್ಮಿಟ್ ಮಹತ್ವದ ರಾಷ್ಟ್ರಗಳು ಶಾಂತಿ, ಸೌಹಾರ್ದತೆ, ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗುತ್ತೆ. ಬಟ್ G7 ಸಮ್ಮಿಟ್ ಅನ್ನೇ ಅರ್ಧಕ್ಕೆ ನಿಲ್ಲಿಸಿ ಓಡೋಡಿ ಬಂದಂತ ಟ್ರಂಪ್ ಮಹತ್ವದ ಸಭೆ ಮಾಡಿದ್ದಾರೆ, ತುರ್ತು ಸಭೆಯಾಗಿದೆ. ಹಾಗಾದ್ರೆ ಸೇನೆ ಕೊಟ್ಟಿರುವಂತ ಸಲಹೆ ಯಾವುದು? ಏನು ಆಗತ್ತೆ? ಯಾವ್ಯಾವ ನಿರ್ಧಾರಗಳಿಂದಾಗಿ ಇರಾನ್ಗೆ ಮಹತ್ವದ ಒಂದು ದೊಡ್ಡ ಮಟ್ಟದ ದಾಳಿ ಕಾದಿದೆಯಾ? ಅಥವಾ ಇಡೀ ಅಂತಾರಾಷ್ಟ್ರೀಯ ರಾಜಕೀಯ ವಲಯದಲ್ಲೇ ಒಂದು ಡೆವಲಪ್ಮೆಂಟ್ ಆಗುತ್ತಾ ಅನ್ನೋ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಬಹಳ ಪ್ರಮುಖವಾಗಿ ಅಲ್ಲಿ ಕಾಡ್ತಾ ಇರೋದೇ ಟ್ರಂಪ್ಗೆ ಕಮಾಂಡ್ ಅವರು ಏನು ಒಂದು ಸೂಚನೆ ಕೊಟ್ಟಿದ್ದಾರೆ, ಆ ಸಲಹೆ ಯಾವುದು? ಇದರಿಂದ ಮುಂದೆ ಇರಾನ್ ಮೇಲೆ ಎಂತ ದಾಳಿ ಆಗ್ಬಹುದು? ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ವಾರ್ನಿಂಗ್ ಕೊಡ್ತಿದ್ದಾರೆ. ಆ ವಾರ್ನಿಂಗ್ ಗಳನ್ನ ಗಮನಿಸ್ತಾ ಇದ್ರೆ ಏನು ಆಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ.